ನೋಡಿ ಸ್ನೇಹಿತರೆ, ನೆನ್ನೆ ತಿಂದಿದ್ದು ಹೋಟೆಲ್ ಸಬ್ರೀಶಲ್ಲೇ ಬಂದು ತಿಂಡಿ ಮಾಡಿದ್ವಿ. ಬರೀ ಇಡ್ಲಿ ವಡೆ ಆರ್ಡರ್ ಮಾಡಿದ್ವಿ. ನೋಡಿ ಎಷ್ಟು ಥರ ಚಟ್ನಿ ಸಾಂಬಾರು ಕೊಟ್ಟಿದ್ದಾರೆ. ಇದು ವಡಾ ಕರಿ, ಇದು ಏನೋ ಗೊಜ್ಜು ಥರ ಕೊಟ್ಟಿದ್ದಾರೆ. 4 ಥರ ಚಟ್ನಿ, ಕೇಸರಿ ಬಾತು, ಆಮೇಲೆ 2 ಥರ ಸಾಂಬಾರು ಎಲ್ಲ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ ಬನ್ನಿ. ಇವ್ರ ಹೋಟೆಲ್ ಸರ್ವೀಸು ನೆಕ್ಸ್ಟ್ ಲೆವೆಲ್ಲು. ಎಲ್ಲ ಸ್ಮೈಲ್ ಜೊತೆನೇ ಸರ್ವ್ ಮಾಡ್ತಾರೆ. ಸೊ ಮದುವೆ ಮನೆ ಥರ ಸರ್ವ್ ಮಾಡ್ತಾರೆ. ಏನು ಬೇಕು ಅಂತ ಕೇಳಿ ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಯಾವ್ದು ಟೇಸ್ಟ್ ಮಾಡೋಣ ಫಸ್ಟು? ಇದು ಗೊಜ್ಜು ಜೊತೆ ತಿನ್ನೋಣ. ಚಟ್ನಿ ಪುಡಿ ಅಂತೆ ಸ್ನೇಹಿತರೆ, ಇದು ಗೊಜ್ಜಲ್ಲ. ಸಕ್ಕತ್ತಾಗಿದೆ. ನೆಕ್ಸ್ಟ್ ಗ್ರೀನ್ ಚಟ್ನಿ. ಗ್ರೀನ್ ಚಟ್ನಿ, ಪುದೀನಾ ಚಟ್ನಿ ಸಕ್ಕತ್ತಾಗಿದೆ. ಖಾರ ಚಟ್ನಿನೂ ಸೂಪರಾಗಿದೆ. ಇದು ಹೆವಿ ಖಾರ ಅನ್ಸುತ್ತೆ. ಇದೇನೋ ಗೊತ್ತಿಲ್ಲ, ಇದು ಚೆನ್ನಾಗಿದೆ. ಕ್ಯಾಮಯ್ಯ ಚಟ್ನಿ ಎಲ್ಲ ಚಟ್ನಿನೇ. ಕೋಕೋನಟ್ ಚಟ್ನಿನೂ ಚೆನ್ನಾಗಿದೆ, ಆದರೆ ಸ್ವಲ್ಪ ಸ್ವೀಟ್ ಆಗಿದೆ. ಬನ್ನಿ ಇವಾಗ ವಡಾ ಕರಿ ಟ್ರೈ ಮಾಡೋಣ. ವಡಾ ಕರಿನೂ ಸಖತ್ತಾಗಿದೆ ಸ್ನೇಹಿತರೆ. ಸಾಗು ಥರ ಇದೆ, ಅದೇ ಸಖತ್ತಾಗಿದೆ. ಓಕೆ, ಸೊ ಇದು ನಮ್ಮ ತಿಂಡಿ ಅಪ್ಡೇಟು. ಬನ್ನಿ ಮುಂದೆ ಸಿಗೋಣ ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ. ಸೊ ಸ್ನೇಹಿತರೆ, ಮಧುರೈಯಲ್ಲಿ ತಿಂಡಿ ಮುಗಿಸ್ಕೊಂಡ್ವಿ. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೊರಟಿದ್ದೀವಿ. ಸೊ ನೀವು ಆಗಲೇ ಟೈಟಲ್ ನೋಡಿರ್ತೀರ, ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಟೈಟಲ್. ಬಟ್ ಸ್ಟಿಲ್ ನಾನು ಅಲ್ಲಿಗೆ ಹೋಗ್ತಿರೋ ಒಂದು ಪ್ಲೇಸಿನ ಸ್ಪೆಷಾಲಿಟಿ, ಹಾಗೆ ಆ ಪ್ಲೇಸ್ ತುಂಬ ಮಿಸ್ಟೀರಿಯಸ್ ಅಂದರೆ ಕನ್ಸ್ಟ್ರಕ್ಷನ್ ಮಿಸ್ಟ್ರೀಸ್ ಇದೆ ತುಂಬ. ಸೊ ಆ ಒಂದು ಜಗತ್ತಲ್ಲೇ ಅತಿ ದೊಡ್ಡ ಶಿವಲಿಂಗ ಅಲ್ಲೇ ಇರೋದು. 12-13 ಅಡಿ ಎತ್ತರ ಇದೆ. ಹಾಗೆ ಆ ಒಂದು ಬೇಸ್ ಏನಿದೆ ಅದೇ 15 ಅಡಿ ಅಗಲ ಇದೆ. ಸೊ ಮತ್ತು ಅದರ ಗೋಪುರ ಅದು ಇದು ತುಂಬಾ ಮಿಸ್ಟರೀಸ್ ಇದೆ. ಅದನ್ನು ವೀಡಿಯೋಲಿ ಡಿಸ್ಕಸ್ ಮಾಡೋಣ ಬನ್ನಿ ಸ್ನೇಹಿತರೆ. ಫೈನಲಿ ಡೆಸ್ಟಿನೇಷನ್ಗೆ ಬಂದಾಯಿತು. ಸೊ ನೀವಿಲ್ಲಿ ನೋಡ್ತಿರೋದು ತಮಿಳ್ನಾಡಲ್ಲಿರೋ ತಂಜಾವೂರ್ ಬಿಗ್ ಟೆಂಪಲ್ ಅಥವಾ ಬೃಹದೇಶ್ವರ ದೇವಸ್ಥಾನ ಅಂತಲೂ ಕರೀತಾರೆ ಈ ಟೆಂಪಲ್ನ. ಇಲ್ಲಿರುವಂಥ ಶಿವಲಿಂಗನ ಫಸ್ಟು ರಾಜರಾಜೇಶ್ವರ ಅಂತಲೂ ಕರೀತಿದ್ರು. ಸೊ ಅದಾದಮೇಲೆ ಮರಾಠಾಸ್ ಯಾವಾಗ ರೂಲ್ ಮಾಡೋಕ್ಕೆ ಬಂದರು ಆವಾಗ ಇದರ ಹೆಸರು ಬಂದು ಬೃಹದೇಶ್ವರ ಅಂತ ಚೇಂಜ್ ಆಯಿತು. ಇವಾಗ ನಾವು ಎಂಟರ್ ಆಗ್ತಿರೋ ಗೇಟ್ನ ಮರಾಠ ಗೇಟ್ ಅಂತಲೂ ಕರೀತಾರೆ ಸ್ನೇಹಿತರೆ. ಇದು ಬಂದು ಮರಾಠೀಸ್ ಕಟ್ಟಿದ್ದಂಥ ಗೇಟು. ಮರಾಠರ ಇದ್ದ ಟೈಮಲ್ಲಿ ಅವ್ರು ಕಟ್ಟಿದಂಥ ಗೇಟ್ ಇದು. ನಿಮಗೂ ಡೌಟ್ ಬರ್ಬೋದು, ರಾಜರಾಜ ಚೋಳ ಕಟ್ಟಿದ್ದ ದೇವಸ್ಥಾನ ಹಿಂಗೆ ಮರಾಠರು ಗೇಟ್ ಕಟ್ಟಿದ್ರು ಅಂತ. ಆ್ಯಕ್ಚುಲಿ ಫಸ್ಟು ಈ ದೇವಸ್ಥಾನ ಕಟ್ಟೋದು ರಾಜರಾಜ ಚೋಳ, ಅಂದರೆ ಚೋಳ ಡೈನಾಸ್ಟಿಗೆ ಸೇರಿದವರು. ಅದಾದಮೇಲೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಅವರು ಇದ್ರ ಮೇಲೆ ಆಳ್ವಿಕೆ ಮಾಡಿರ್ತಾರೆ. ಹಾಗೆ ಅದರ ನೆಕ್ಸ್ಟ್ ಮರಾಠಾಸು ಮಾಡಿರ್ತಾರೆ. ಸೊ ಅದರಿಂದ ಮರಾಠಾಸ್ ಕಡೆಯಿಂದ ಒಂದು ಗೇಟ್ನ ಕಟ್ಟಿರ್ತಾರೆ. ಅಂದರೆ ಈ ದೇವಸ್ಥಾನ ಯಾಕೆ ಇಷ್ಟು ಫೇಮಸ್ ಅಂದರೆ, ಈ ದೇವಸ್ಥಾನ ಬರೀ 5 ವರ್ಷದಲ್ಲಿ ಕಟ್ಟಿರ್ತಾರೆ. ಇವಾಗಿನ ಮನೆಗಳೇ ಕಟ್ಟೋಕ್ಕೆ 2 ವರ್ಷ, 1.5-2 ವರ್ಷ ಆಗುತ್ತೆ. ಒಂದು ಅಪಾರ್ಟ್ಮೆಂಟ್ ಕಟ್ಟೋಕ್ಕೆ 3-4 ವರ್ಷ ಬೇಕು. ಅಂಥದ್ರಲ್ಲಿ ಇಷ್ಟು ದೊಡ್ಡ ದೇವಸ್ಥಾನ 5 ವರ್ಷದಲ್ಲಿ ಕಟ್ಟಿದ್ದಾರೆ ಅಂದರೆ ಆಗಿನ ಮ್ಯಾನ್ ಪವರ್, ಆಗಿನ ಟೆಕ್ನಾಲಜಿ ಅದೆಲ್ಲ ಎಷ್ಟಿರಬೇಕು, ಎಷ್ಟು ತಲೆ ಓಡಿಸಿರ್ತಾರೆ ಸ್ನೇಹಿತರೆ. ನೋಡಿ ಅದೇ ಬಂದು ಮೇನ್ ಟೆಂಪಲ್. ಸೊ ಅದರ ಆಪೋಸಿಟ್ ಒಂದು ನಂದಿ ಇದೆ. ಸೊ ಇದ್ರ ಬಗ್ಗೆನೂ ತುಂಬ ಮಿಸ್ಟ್ರಿ ಎಲ್ಲ ಇದೆ. ಅದನ್ನು ಹೋಗ್ತಾ ತಿಳಿಸ್ತೀನಿ. ಎಂಟ್ರಿ ಆಗಿದ ತಕ್ಷಣ ಇದೇ ನಿಮಗೆ ಸಿಗುವಂಥ ವ್ಯೂ. ನೋಡಿ ಬನ್ನಿ ಇವಾಗ ಮುಂದಕ್ಕೆ ಹೋಗೋಣ.
ಸ್ನೇಹಿತರೆ, ಆ್ಯಸ್ ಪರ್ ಗೂಗಲ್ ಇಲ್ಲಿ ಇರ್ತಕ್ಕಂಥ ಒಂದು ಶಿವಲಿಂಗ ಏನಿದೆ ಅದು ಬಂದು 29 ಅಡಿ ಎತ್ತರ ಇದೆ. 29 ಅಡಿ ಎತ್ತರ ಸ್ನೇಹಿತರೆ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದೊಡ್ಡದಾಗಿರುತ್ತೆ. ಅದ್ರ ಫೋಟೋನ ನಾನು ಇಲ್ಲಿ ಹಾಕಿರ್ತೀನಿ ನೋಡಿ. ಸೊ ತುಂಬ ಅಂದರೆ ತುಂಬ ದೊಡ್ಡದೇ ಇದೆ ಸ್ನೇಹಿತರೆ. ಹಾಗೆ ಇಲ್ಲಿ ಇವರು ಮಾಡಿರುವಂಥ ಒಂದು ವರ್ಕ್ ಆಫ್ ಆರ್ಕಿಟೆಕ್ಚರ್ ಏನಿದೆ ಇದು ಫುಲ್ ಆ್ಯಂಡ್ ಫುಲ್ ಗ್ರೈನೈಟಲ್ಲೇ ಮಾಡಿರೋದು. ಸೊ ಇಲ್ಲಿ ಸುತ್ತಮುತ್ತ ಒಂದು 30-40 ಕಿಲೋಮೀಟ್ರಿಗೆ ಎಲ್ಲೂ ನಿಮಗೆ ಗ್ರೈನೈಟ್ ಸಿಗಲ್ಲ. ಸೊ ಈ ಟೋಟಲ್ ದೇವಸ್ಥಾನ ಕಟ್ಟೋಕ್ಕೆ 1,30,30,000 ಟನ್ಸ್ ಹತ್ತತ್ರ ಗ್ರನೈಟ್ ಬೇಕಾಗಿತ್ತು. ಸೊ ಅಷ್ಟೊಂದು ಗ್ರನೈಟ್ನ ಇವ್ರು ಎಲ್ಲಿಂದ ತಂದರು, ಹೇಗೆ ತಂದರು, ಅದು ಒಂದು ತುಂಬ ದೊಡ್ಡ ಕ್ವಶನ್ ಆಗಿದೆ ಸ್ನೇಹಿತರೆ. ಅಲ್ಲ ಗುರು, ಈಗಿನ ಟೈಮಲ್ಲೇ ಕಲ್ಲುಗಳನ್ನ ತಗೊಬರೋದು ಒಂದು ತುಂಬ ದೊಡ್ಡ ಹಿಂಸೆ. ಸೊ ಅಂಥದ್ರಲ್ಲಿ ಇವರು ಸುಮಾರು 1,000 ವರ್ಷ ಹಳೆಯ ಟೈಮಲ್ಲಿ, 1,000 ವರ್ಷ ಹಿಂದೆ ಇವರು ಅಷ್ಟು ಟನ್ ಗ್ರನೈಟ್ನ ತಗೊಬಂದಿದ್ದಾರೆ ಅಂದರೆ ಆಗಿನ ಟೆಕ್ನಾಲಜಿ, ಆಗಿನ ಮ್ಯಾನ್ ಪವರ್ ಹೆಂಗಿರ್ತಿತ್ತು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅದಕ್ಕೆಲ್ಲ ಎಷ್ಟು ತಲೆ ಉಪಯೋಗಿಸಿರ್ತಾರೆ. ಅನ್ಇಮ್ಯಾಜಿನೇಬಲ್ ಅಂದರೆ ನಾವು ಹೆಂಗೆ ಅಂತ ನಾವು ಅದನ್ನು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಹಾಗೆ ಹೇಳ್ದಂಗೆ ಈ ದೇವಸ್ಥಾನನ ರಾಜರಾಜ ಚೋಳ ಅನ್ನೋ ಒಂದು ಎಂಪರರ್ ಕಟ್ಟಿಸಿರ್ತಾರೆ. ಸೊ ಅವ್ರು ಏನಕ್ಕೆ ಕಟ್ಟಿಸ್ತಾರೆ ಅಂದರೆ ಅವ್ರ ಕನಸಲ್ಲಿ ಶಿವ ದೇವರು ಬಂದ್ಬಿಟ್ಟು ಹೇಳ್ತಾರಂತೆ, ಈ ಥರ ನನಗೆ ಒಂದು ದೇವಸ್ಥಾನ ಕಟ್ಟಿಸು ಅಂತ. ಸೊ ಅವಾಗಿಂದ ಕರೆಕ್ಟಾಗಿ 5 ವರ್ಷದಲ್ಲಿ ಈ ಒಂದು ದೇವಸ್ಥಾನನ ಕಟ್ತಾರೆ. 6ನೇ ವರ್ಷಕ್ಕೆ ಇದಕ್ಕೆ ಎಲ್ಲ ಪೂಜೆ ಎಲ್ಲ ಮಾಡಿಸ್ತಾರೆ. ಸೊ ಅವಾಗವರೆಗೂ ಅವ್ರಿಗೆ ನಿದ್ದೆನೇ ಬಂದಿರಲ್ಲ. ಸೊ ಇದನ್ನು ಕಟ್ಸಾದ್ಮೇಲೆ ಅವ್ರು ನೆಮ್ಮದಿಯಾಗಿ ನಿದ್ದೆ ಮಾಡೋದು ಅಂತ ಬಿಲೀವ್ ಮಾಡ್ತಾರೆ ಜನ. ಸ್ನೇಹಿತರೆ, ಈ ಒಂದು ದೇವಸ್ಥಾನ ಏನಿದೆ ಇದ್ರ ಬಗ್ಗೆ ಹಿಸ್ಟ್ರಿ ತುಂಬ ದೊಡ್ಡದಿದೆ. ಹಾಗೆ ತುಂಬಾ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ. ಬಟ್ ನಾನು ಈ ದೇವಸ್ಥಾನದಲ್ಲಿ ಏನೇನು ಸ್ಪೆಷಲ್ ಇದೆ, ಏನೇನು ಮಿಸ್ಟ್ರೀಸ್ ಇದೆ ಅಂತ ಹೇಳ್ತೀನಿ. ಸೊ ದಟ್ ದಿಸ್ ಪ್ಲೇಸ್ ಬಿಕಮ್ಸ್ ಇಂಟ್ರೆಸ್ಟಿಂಗ್ ಫಾರ್ ಯು. ರಾದರ್ ದೆನ್ ಲಿಸನಿಂಗ್ ಟು ಹಿಸ್ಟ್ರಿ, ಯು ಕ್ಯಾನ್ ಲಿಸನ್ ಟು ದ ಮಿಸ್ಟ್ರೀಸ್. ಸ್ನೇಹಿತರೆ, ನೀವು ಇಲ್ಲಿ ಏನು ಗೋಪುರ ನೋಡ್ತಿದ್ದೀರಾ ಇದು ಬಂದು ಕಂಪ್ಲೀಟ್ಲಿ ಶಿಲೆಯಲ್ಲಿ ಮಾಡಿರ್ತಕ್ಕಂಥ ಗೋಪುರ ಇದು. ಸೊ ಇದು ಬಂದು ಟೋಟಲ್ 13 ಫ್ಲೋರ್ಸ್ ಇದೆ. ಹಾಗೆ ನೀವು ಅಲ್ಲಿ ಮೇಲೆ ಏನು ಕುಂಭ ನೋಡ್ತಾ ಇದ್ದೀರಾ, ಒಂದು ಸರ್ಕಲ್ ಡೋಮ್ ಟೈಪ್, ಸೊ ಅದು ಬಂದು 80 ಟನ್ಸ್ ಇತ್ತು. 80 ಟನ್ಸ್ನ ಅಷ್ಟು ಹೈಟ್ಗೆ ಹೆಂಗೆ ತಗೊಂಡೋಗಿ ಫಿಟ್ ಮಾಡಿರ್ತಾರೆ ಅನ್ನೋದೊಂದು ಸಿಂಪಲಾಗಿ ಯೋಚನೆ ಮಾಡಿ ಸ್ನೇಹಿತರೆ. ಈಗಿನ ಟೈಮಲ್ಲಿ 80 ಟನ್ಸ್ನ ಎತ್ತೋದು ಇಸ್ ನಾಟ್ ಎಟ್ ಆಲ್ ಅ ಸಿಂಪಲ್ ಥಿಂಗ್. 80 ಟನ್ ಇವಾಗ ಎತ್ತಬೇಕಂದ್ರೆ ಎಷ್ಟು ದೊಡ್ಡ ಮಿಷಿನರೀಸ್ ಬೇಕು. ಸೊ ಆ ಒಂದು ಟೈಮಲ್ಲಿ ಹೆಂಗೆ ಎತ್ತಿರ್ತಾರೆ ಅನ್ನೋದು ಹೇಳ್ತೀನಿ ಬನ್ನಿ ಮುಂದಕ್ಕೆ ಹೋಗ್ತಾ. ಮತ್ತು ಇದನ್ನು ಹೆಂಗೆ ಮೇಲ್ಗಡೆ ತೊಗೊಂಡೋದ್ರು ಅಂದರೆ ಸುಮಾರು ಒಂದು 7 ಕಿಲೋಮೀಟ್ರ್ ಎತ್ತರ ಒಂದು ಮಣ್ಣಿನ ಸೇತುವೆ ಮಾಡಿ ಅದನ್ನು ಮೇಲ್ಗಡೆ ತಗೊಂಡೋಗಿ ಫಿಟ್ ಮಾಡಿರ್ತಾರೆ ಸ್ನೇಹಿತರೆ. ಆಮೇಲೆ ಈ ಟೆಂಪಲಲ್ಲಿ ಇನ್ನೊಂದೇನೆಂದರೆ ಎಲ್ಲೂ 1 ಮಿಲಿಗ್ರಾಮ್ ಆಫ್ ಸುಣ್ಣ ಆಗಲಿ ಸಿಮೆಂಟ್ ಆಗಲಿ ಯೂಸೇ ಮಾಡಿಲ್ಲ ಸ್ನೇಹಿತರೆ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಏನು ಕರೀತಾರೆ ಅದನ್ನು ಇಂಟರ್ಲಾಕಿಂಗ್ ಸಿಸ್ಟಮ್. ಕಲ್ಲು ಇಂಟರ್ಲಾಕಿಂಗ್ ಸಿಸ್ಟಮಲ್ಲೇ ಕಟ್ಟಿರ್ತಾರೆ. ಸೊ ಮತ್ತು ಈ ಒಂದು ದೇವಸ್ಥಾನ ಏನಿದೆ ಇದು ಜಗತ್ತಲ್ಲೇ ಫಸ್ಟ್ ಫುಲ್ ಆ್ಯಂಡ್ ಫುಲ್ ಮೇಡ್ ಔಟ್ ಆಫ್ ಗ್ರನೈಟ್ ಆಗಿರುವಂಥ ಒಂದು ದೇವಸ್ಥಾನ ಆಗಿರುತ್ತೆ ಇದು. ಸೊ ಆಗಿನ ಟೈಮಲ್ಲಿ ಕಂಪ್ಲೀಟ್ಲಿ ಗ್ರನೈಟ್, ಕಂಪ್ಲೀಟ್ ಇಂಟರ್ಲಾಕಿಂಗ್, ಕಂಪ್ಲೀಟ್ ಮ್ಯಾಸಿವ್ ಸ್ಟ್ರಕ್ಚರ್ನ ಹೆಂಗೆ ಮಾಡಿರ್ತಾರೆ ಒಂದು ಇದನ್ನು ಇಮ್ಯಾಜಿನ್ ಮಾಡಿ. ಇಟ್ ಈಸ್ ಟೋಟಲಿ ಏನು ಹೇಳ್ತೀರಾ ಅನ್ಬಿಲೀವೇಬಲ್ ಆರ್ಕಿಟೆಕ್ಚರ್ ಇದನ್ನು. ಸ್ನೇಹಿತರೆ, ಇವಾಗ ನೀವು ನೋಡಿದ್ರಲ್ಲ ಗೋಪುರ, ಅದು ಒಂದು 216 ಅಡಿ ಎತ್ತರ ಇದೆ ಸ್ನೇಹಿತರೆ. ಇಟ್ ಇಸ್ ಟೋಟಲಿ ಆನ್ ಸ್ಟೋನ್ ಇಂಟರ್ಲಾಕಿಂಗ್ ಸಿಸ್ಟಮ್ ಆಗಿರುತ್ತೆ. ಇಲ್ಲಿ ನೋಡಿ ಗ್ರಂಥಗಳೆಲ್ಲ ಏನೋ ಬರೆದಿದ್ದಾರೆ. ಯಾವುದು ತಮಿಳ್ ಅನಿಸುತ್ತೆ, ತಮಿಳೋ ಸ್ಯಾನ್ಸ್ಕ್ರಿಟ್, ತಮಿಳೇ ಇರಬೇಕಿದು, ಹಳೆ ತಮಿಳ್. ನಮ್ಮದ್ರಲ್ಲಿ ಹೆಂಗೆ ಹಳೆ ಕನ್ನಡ ಹೊಸ ಕನ್ನಡ ಆಗಿದೆ ಆ ಥರ ಇದು ಹಳೆ ತಮಿಳ್ ಅನಿಸುತ್ತೆ. ಯಾಕಂದರೆ ಹೊಸ ತಮಿಳ್ ಈ ಥರ ಇಲ್ಲ ನಂಗೆ ಗೊತ್ತು. ಅಲ್ಲ ಗುರು, ರೀಸೆಂಟಾಗಿ ಕಟ್ಟಿರುವಂಥ ಸ್ಟ್ರಕ್ಚರ್ಸ್ ಲೈಕ್ ಲೀನಿಂಗ್ ಟವರ್ ಆಗಲಿ ಮತ್ತು ಸುಮಾರು ಒಂದು ಸ್ವಲ್ಪ ಆ ಥರ ಈ ಥರ ಸ್ಟ್ರಕ್ಚರ್ಗಳಿದೆ. ಅದು 1 ಡಿಗ್ರಿ 2 ಡಿಗ್ರಿ ಆ್ಯಂಡ್ 5 ಡಿಗ್ರಿ ಆ ಥರ ಟಿಲ್ಟ್ ಆಗಿಬಿಟ್ಟಿದೆ ಅದ್ರ ವೆಯ್ಟ್ಗೆ ಹಾಗೆ ಅದ್ರ ಹೈಟ್ಗೆ.
ಸೊ ಇವಾಗ ಬೇಸ್ ಏನಿರುತ್ತೆ ಅದರ ವೆಯ್ಟ್ಗೆ ಅದಕ್ಕೆ ತಕ್ಕಂಗೆ ಆ ಬೇಸ್ನ ಸ್ಟ್ರಾಂಗ್ ಮಾಡಿರಬೇಕು. ಸೊ ಅದು ಆ ಟೈಮಲ್ಲಿ ಸ್ಟ್ರಾಂಗ್ ಮಾಡಿರ್ತಾರೆ, ಆದರೆ ಹೋಗ್ತಾ ಹೋಗ್ತಾ ಅದು ವೀಕ್ ಆಗಿ ಲೀನ್ ಆಗಿಬಿಡುತ್ತೆ. ವೆರಸ್ ಈ ಒಂದು ಇಷ್ಟು ದೊಡ್ಡ ಟೆಂಪಲಿಗೆ ಫೌಂಡೇಶನ್ ಕೂಡ ಸ್ಟ್ರಾಂಗ್ ಇದೆ. ಹಾಗೆ 1 ಡಿಗ್ರಿನೂ ಟಿಲ್ಟ್ ಆಗಿಲ್ಲ ಈ ಒಂದು ಟೆಂಪಲ್. ಸೊ ಅಂದರೆ 1000 ವರ್ಷ ಹಳೆ ಟೈಮಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಕಟ್ಟಿದ್ದಾರೆ ಅಂದರೆ ನೋಡಿ. ಈ ಥರ ಕರೆಕ್ಟ್ ಆಗಲೇ ಹೇಳ್ತಿದ್ದೆ, 7 ಕಿಲೋಮೀಟ್ರ್ ಆದ ಒಂದು ಮಣ್ಣಿನ ಬ್ರಿಡ್ಜ್ ಕಟ್ಟಿರ್ತಾರೆ ಅಂತ. ಸೊ ಆ ಮಣ್ಣಿನ ಬ್ರಿಡ್ಜ್ ಕಟ್ಟೋದು ಅಷ್ಟು ಸಿಂಪಲ್ ಅಲ್ಲ. 7 ಕಿಲೋಮೀಟ್ರ್ ಮಣ್ಣಿನ ಬ್ರಿಡ್ಜ್ ಕಟ್ತಾರಂದರೆ ಎಷ್ಟು ಮಣ್ಣು ಬೇಕಾಗಿರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ. ಹಾಗೆ ಆ ಮಣ್ಣು ಮೇಲೆ ಒಂದು 80 ಟನ್ನು ಆ ಒಂದು ಗುಂಬ ಹೋಗ್ಬೇಕಂದ್ರೆ ಅದು ಬಂದು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ಯಾಕಂದರೆ ಮಣ್ಣು ಮೇಲೆ ನಾವು ಏನಾದರೂ ಒಂದು ಇಟ್ಟಿಗೆ ಇಟ್ಟರೆ ಅದು ಒಳಗಡೆ ಹೋಗ್ಬಿಡುತ್ತೆ. ಅಂಥದ್ರಲ್ಲಿ ಒಂದು 80 ಟನ್ ಗುಂಬ ಇಡಬೇಕಂದ್ರೆ ಯೋಚನೆ ಮಾಡಿ ಎಷ್ಟು ಸ್ಟ್ರಾಂಗ್ ಹೆಂಗೆ ಕಟ್ಟಿರಬೇಕು ಅಂತ. ಬರೀ ಆ 80 ಟನ್ ಗುಂಬ ಅಲ್ಲ, ಅದ್ರ ಜೊತೆ ಅದನ್ನು ಎಳ್ಕೊಂಡು ಹೋಗೋಕೆ ಆನೆ, ಕುದುರೆ, ಜನ ಎಲ್ಲ ಅಂದರೆ ಎಷ್ಟು ಸ್ಟ್ರಾಂಗಾಗಿ ಮಾಡಿರಬೇಕು. ಈ ಥರ ಒಂದು ವಂಡರ್ಸ್ ಮಾಡ್ತಾರೆ ಆಗಿನ ಟೈಮಲ್ಲಿ. ಇವಾಗಿನ ಜನ್ರೇಷನಲ್ಲಿ ಬರೋ ಇಂಜಿನಿಯರ್ಸ್ ಆಗಲಿ, ಯಾರೇ ಇದ್ರಿ, ಆರ್ಕಿಯಾಲಜಿಸ್ಟ್ ಆಗಿರಲಿ, ಯಾರೇ ಇರಲಿ, ತಲೆ ಕೆರ್ಕೊಂಡು ಅವರು ಯೋಚನೆ ಮಾಡಬೇಕು ಹೆಂಗೆ ಮಾಡಿರ್ತಾರೆ ಅಂತ. ಆಗಿನ ಟೈಮ್ ಅವರಿಗೆ ಗೊತ್ತಿರಬೇಕು ಅದೆಲ್ಲ ಹೆಂಗೆ ಮಾಡಿರ್ತಾರೆ ಅಂತ. ಸೊ ನೋಡಿ ಸ್ನೇಹಿತರೆ, ಇದೇನೆಂದರೆ ಇದು ಒಂದು ವಾರ್ ಫೀಲ್ಡಲ್ಲಿ ಇದು ಮಾವುಟ, ಇದು ಆನೆ ಒಂದು ಎನಿಮಿನ ಹೊಡಿತಾ ಇರೋ ಥರ. ಸೊ ನೋಡಿ ಅದನ್ನು ಸ್ಕಲ್ಪ್ಚರ್ ಮಾಡಿದ್ದಾರೆ, ಸಿಂಬಲ್ ಓವರ್ ವಿಕ್ಟ್ರಿ ಇದು. ಸೊ ಸ್ನೇಹಿತರೆ, ಇವಾಗವರೆಗೂ ಹೇಳಿದ್ದು ಈ ಒಂದು ದೇವಸ್ಥಾನನ ಕನ್ಸ್ಟ್ರಕ್ಷನ್ ಮಿಸ್ಟ್ರೀಸ್. ಹಾಗೆ ಇನ್ನೊಂದು ಮಿಸ್ಟ್ರಿನ ಮಿಸ್ ಮಾಡಿಕೊಂಡೆ ಸ್ನೇಹಿತರೆ. ಇಲ್ಲಿ 2 ನೋಡ್ದಾಯ್ತು. ಸೊ ಒಂದು ಬಂದು ಈ ಒಂದು ಗೋಪುರದ ನನಗೆ ಗೊತ್ತಾಗಿರೋ ಎಷ್ಟೇ ಬಿಸಿಲಿರಲಿ, ಮಠ ಮಧ್ಯಾಹ್ನ ಬಿಸಿಲಿರಲಿ, ಕೆಳಗಡೆ ಶಾಡೋ ಬಿಡಬೇಕು. ಯಾಕಂದ್ರೆ ಕನ್ಸ್ಟ್ರಕ್ಟ್ ಮಾಡಿದಾಗ ಅವನು ರಾಜ ಕನ್ಸ್ಟ್ರಕ್ಟ್ ಮಾಡಿದವ್ರನ್ನ ಕೇಳ್ತಾರೆ, ಸೊ ಈ ಒಂದು ಕನ್ಸ್ಟ್ರಕ್ಷನ್ ಯಾವತ್ತೂ ಬೀಳಲ್ವಾ ಅಂತ. ಅವನು ಬಂದು ನೆರಳು ಕೂಡ ಭೂಮಿನ ಮುಟ್ಟಲ್ಲ, ಆ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಆ ಒಂದು ಮಾತಿಂದ ಬೀಳಲ್ವೋ ಇಲ್ಲ ಏನೋ ಗೊತ್ತಿಲ್ಲ, ಬಟ್ ಅದು ಇನ್ನೂ ಒಂದು ಮಿಸ್ಟ್ರಿ ಆಗಿ ಉಳ್ಕೊಂಡಿದೆ. ಸೊ ಬನ್ನಿ, ಇನ್ನು ಅಲ್ಲಿ ದೊಡ್ಡ ನಂದಿ ಇದೆ, ಅದು ನೋಡಿಕೊಂಡು ಒಳಗಡೆ ಹೋಗಿ ದರ್ಶನ ಮಾಡ್ಕೊಬರೋಣ. ಫಸ್ಟು ಆ ದೊಡ್ಡ ನಂದಿ ನೋಡೋಣ ಬನ್ನಿ. ಸೊ ಸ್ನೇಹಿತರೆ, ಈ ಒಂದು ನಂದಿ ಏನು ನೋಡ್ತಿದ್ದೀರಾ, ಈ ನಂದಿ 20-21 ಟನ್ ವೆಯ್ಟ್ ಇದೆ. ಇದನ್ನು ಟೋಟಲಾಗಿ ಒಂದೇ ಕಲ್ಲಲ್ಲಿ ಸಿಂಗಲ್ ಸ್ಟೋನಲ್ಲಿ ಕೆತ್ತನೆ ಮಾಡಿರುವಂಥ ನಂದಿ ಇದು. 13 ಅಡಿ ಹೈಟ್ ಇದೆ, ಹಾಗೆ 16 ಅಡಿ ವಿಡ್ತ್ ಇದೆ ಈ ಒಂದು ನಂದಿಗೆ. ಮತ್ತು ಇನ್ನೊಂದು ಫ್ಯಾಕ್ಟ್ ಏನಂದರೆ ಸ್ನೇಹಿತರೆ, ಇದನ್ನು ವಿಜಯನಗರ ಅವರು ಆಳ್ವಿಕೆ ಮಾಡೋ ಟೈಮಲ್ಲಿ ಕಟ್ಟಿದ್ದಂತ ನಂಬ್ತಾರೆ. ಆದರೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಯಾವುದೇ ಹಿಸ್ಟ್ರಿ ಪ್ರೂವ್ ಆಗಿಲ್ಲ. ಹಾಗೆ ಅಲ್ಲಿ ಮೇಲ್ಗಡೆ ಏನು ನೋಡ್ತಿದ್ದೀರಾ ನೀವು, ಒಂದು ಡಿಸೈನ್ಸ್, ಅದು ಆಗಿನ ಟೈಮಲ್ಲೇ ಪೇಂಟ್ ಮಾಡಿದ್ದು, ಅದನ್ನು ರೀಪೇಂಟೇ ಮಾಡಿಲ್ಲ. ಸೊ ಅಂದರೆ ನೋಡಿ ಆ ಪೇಂಟ್ ಎಷ್ಟು ಸ್ಟ್ರಾಂಗ್ ಇರಬೇಕು. ಸೊ ಸ್ನೇಹಿತರೆ, ತಂಜಾವೂರು ಬಿಗ್ ಟೆಂಪಲ್ ಅಥವಾ ಬೃಹದಂಗೇಶ್ವರ ದೇವಸ್ಥಾನದ ಎಲ್ಲ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಮತ್ತು ಮಿಸ್ಟ್ರಿ ನಿಮಗೆ ಕೊಟ್ಟಿದ್ದೀನಿ. ನೀವು ಅದನ್ನು ಸೆನ್ಸ್ ಮಾಡಬೇಕು ಅಥವಾ ಫೀಲ್ ಮಾಡಬೇಕಂದ್ರೆ ನೀವು ಡೈರೆಕ್ಟಾಗಿ ಇಲ್ಲಿಗೆ ಲೈಫಲ್ಲಿ ಒಂದು ಸತಿ ಬಂದು ಫೀಲ್ ಮಾಡಲೇಬೇಕು. ಆವಾಗವರೆಗೂ ಬನ್ನಿ, ನಾವು ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಕುಂಭಕೋಣಂಗೆ ಹೋಗೋಣ. ಸ್ನೇಹಿತರೆ, ಕುಂಭಕೋಣಂದ ಅರುಳ್ಮಿಕು ರಾಮಸ್ವಾಮಿ ಟೆಂಪಲ್ ಅಂತ, ಇದನ್ನು ಸೌತ್ ಅಯೋಧ್ಯ ಅಂತಲೂ ಕರೀತಾರೆ. ಸೊ ಸ್ನೇಹಿತರೆ, ಇಲ್ಲಿ ಕುಂಭಕೋಣಮಲ್ಲಿ ಒಂದು ರಾಮರ ದೇವಸ್ಥಾನಕ್ಕೆ ಬಂದ್ವಿ. ಸೊ ಎಲ್ಲ ಆರ್ಕಿಟೆಕ್ಚರು ನೋಡಿದ್ವಿ, ಎಲ್ಲ ಆಲ್ಮೋಸ್ಟ್ ಸೇಮ್, ಎಲ್ಲ ಕಡೆ ಏನು ಸಿಗುತ್ತೋ ಅದೇ. ಸೊ ಒಂದು ಪರ್ಟಿಕ್ಯುಲರ್ ಒಂದು ಆರ್ಕಿಟೆಕ್ಚರ್ ತೋರಿಸ್ತೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲೇ ನೀವು ಬಂದು ರೈಟ್ ತಿರುಗಿದ್ರೆ ಇಲ್ಲಿ ಲಾಸ್ಟ್ ಪಿಲ್ಲರಲ್ಲಿ ಇರುತ್ತೆ ನಿಮಗೆ. ಸೊ ಕೃಷ್ಣ ಲೀಲೆ ಅಂತ ಏನು ಕೇಳ್ಪಟ್ಟಿದ್ದೀರಾ, ನಿಮಗೆ ಕೃಷ್ಣ ಲೀಲೆ, ಒರಿಜಿನಲ್ ಕೃಷ್ಣ ಲೀಲೆ ಏನು ಅಂತ ತೋರಿಸ್ತೀನಿ ಬನ್ನಿ. ಸೊ ಕೃಷ್ಣ ಲೀಲೆ ಏನಕ್ಕೆ ಫೇಮಸ್ಸು ಅಂತ ನಿಮಗೆ ಗೊತ್ತಲ್ಲ. ಸೊ ನೋಡಿ, ಇದು ಕೃಷ್ಣ, ಇದು ರುಕ್ಮಿಣಿ. ಸೊ ನೋಡಿ, ಇದು ಪಿಲ್ಲರು, ಒಂದು ಸೈಡ್ ಆಫ್ ದ ಪಿಲ್ಲರ್ ಇನ್ನೊಬ್ಬರು, ಅಂದರೆ ಅವ್ರ ಹೆಸರು ಗೊತ್ತಿಲ್ಲ, ಹೇಳ್ತೀನಿ ನಿಮಗೆ. ಸೊ ನೋಡಿ, ಇಲ್ಲಿ ಕೃಷ್ಣ ಇವ್ರ ಕೈ ಹಿಡ್ಕೊಂಡಿದ್ದಾರೆ, ಪಿಲ್ಲರ್ ಈ ಕಡೆ. ಸೊ ಇವ್ರಿರೋದು ಇವ್ರಿಗೆ ಗೊತ್ತಿಲ್ಲ, ಇವ್ರಿರೋದು ಇವ್ರಿಗೆ ಗೊತ್ತಿಲ್ಲ. ಸೊ
ಸೊ ನೋಡಿ, ಈ ಕಡೆ ಕೃಷ್ಣ ಇವ್ರ ಮೇಲೆ ಕೈ ಹಾಕ್ಕೊಂಡಿದ್ದಾರೆ, ಈ ಕಡೆ ರುಕ್ಮಿಣಿಯವರು ಕೃಷ್ಣ ಮೇಲೆ ಇಲ್ಲಿ ಕೈ ಹಾಕ್ಕೊಂಡಿದ್ದಾರೆ. ಆದರೆ ಇವ್ರಿಗೆ ಈ ಕಡೆ ರುಕ್ಮಿಣಿ ಇರೋದು ಗೊತ್ತಿಲ್ಲ, ಆ ರುಕ್ಮಿಣಿಗೆ ಈ ಕಡೆ ಇವ್ರು ಇರೋದು ಗೊತ್ತಿಲ್ಲ. ಸೊ ಆಮೇಲೆ ಇನ್ನು ಸ್ಕಲ್ಪ್ಚರಲ್ಲಿ ಇನ್ನೊಂದು ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ. ಈ ಹುಡುಗಿರು ಏನು ಇವಾಗ ಸ್ಟೈಲ್ ಮಾಡ್ತಾರೆ, ಹೇರ್ ಸ್ಟೈಲು, ಪೋನಿ ಟೈಲ್ ಅಂತ ನೋಡಿ, ಇಲ್ಲಿ ಆಗಿನ ಟೈಮಲ್ಲೇ ಇದೆ. ಸೊ ನೋಡಿದ್ರೆ ಇದು ಎಷ್ಟು ವರ್ಷ ಹಳೆಯ ದೇವಸ್ಥಾನ, ಇದು ಆಗಲೇ ಇದೆ. ಸೊ ಹಂಗೆ ಈ ಕಡೆ ಈ ಮಲಯಾಳೀಸ್ ಹಾಕ್ತಾರಲ್ಲ ಆ ಥರ ಹೇರ್ ಸ್ಟೈಲ್ ಇದು ನೋಡಿ, ಜುಮ್ಕಿ ರೌಂಡಾಗಿ ಇದ್ರ ಥರ ನೋಡಿ. ಆ ಟೈಮಲ್ಲೇ ಹಿಂಗೆಲ್ಲ ಕಾರ್ವಿಂಗ್ ಮಾಡಿದ್ದಾರೆ ಅಂತ. ಸೊ ಇದೊಂದು ಯೂನೀಕಾಗಿ ಕಾಣಿಸ್ತು. ಸೊ ಆಮೇಲೆ ಇನ್ನೊಂದು ಆ ಕಡೆ ಒಂದು ಪೇಂಟಿಂಗ್ ಇದೆ, ಆ ಪೇಂಟಿಂಗ್ನು ನಿಮಗೆ ತೋರಿಸ್ತೀನಿ. ಆ ಪೇಂಟಿಂಗ್ ಆ್ಯಕ್ಚುಲಿ ಕೇಜಲ್ಲಿ ಹಾಕಿ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ. ಸೊ ಅದರಿಂದ ಅದು ನಿಮಗೆ ನೀಟಾಗಿ ಕಾಣಿಸಲ್ಲ, ಆದರೂ ವೀಡಿಯೋ ಕ್ಲಿಪ್ ಹಾಕಿರ್ತೀನಿ, ನೀವು ಈ ಕಡೆ ಬಂದಾಗ ಲೈವಲ್ಲಿ ನೋಡಿ. ಸಕ್ಕತ್ತಾಗಿದೆ ಈ ದೇವಸ್ಥಾನ ಅಂತೂ. ಸೊ ಇವಾಗ ಬನ್ನಿ ಮೇನ್ ದೇವಸ್ಥಾನಕ್ಕೆ ಹೋಗೋಣ, ಕುಂಬೇಶ್ವರ ದೇವಸ್ಥಾನಕ್ಕೆ, ಕುಂಭಕೋಣಂ ಕುಂಬೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲೋಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಏನು ಸರ್? ಹಾಂ ತೆರೆಯುದೆ ಸರ್, ಸುಮಾರು. ಆ್ಯಕ್ಚುಲಿ ಎರಕ್ಕೆ ಹೋಗ್ತಾರೆ ಅನ್ವಾಂಟೆಡ್ ಸಿಗೋಕ್ಕೆ ಮಾರು ಮನುಷ್ಯನಿಗೂ ಜೀವನ ಕಬ್ಬು ಅಚ್ಚೇನವೇ ಹೋಗಿ ಹೋಯ್ಟ್ರೆ ತಗೊಂಬಿಟ್ಟು ಸ್ನೇಹಿತರೆ, ಈಗ ನಾವು ಕುಂಭಕೋಣಂ ಎಲ್ಲಿದ್ದೀವಿ. ಕುಂಭಕೋಣಂ ನಿಮಗೆ ಗೊತ್ತಿರೋ ಹಾಗೆ ಬರೀ ಕುಂಭಕೋಣಂ ಡಿಗ್ರಿ ಕಾಫಿ ಒಂದೇ ಗೊತ್ತಿರುತ್ತೆ, ಆದರೆ ಇಲ್ಲಿ ಬರೀ ಡಿಗ್ರಿ ಕಾಫಿ ಅಲ್ಲ, ವಾಲ್ಮೀಕಿ ಆದಿ ಕುಂಬೇಶ್ವರ ಟೆಂಪಲು ಇದೆ. ನಿಮಗೆ ಗೊತ್ತಿರೋ ಹಾಗೆ, ನಿಮ್ಗೆ ಗೊತ್ತಿಲ್ಲದೆ ಇರೋರು ಗೊತ್ತು ಮಾಡ್ಕೊಳ್ಳಿ. ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಸ್ನೇಹಿತರೆ, ನೀವು ನೋಡ್ತಿರೋ ಹಾಗೆ ದೇವಸ್ಥಾನ ರಿನೋವೇಷನಲ್ಲಿ ಇದೆ. ಸೊ ತುಂಬ ಒಂದು ಮೆಸ್ಸಿ ಆಗಿದೆ ಇವಾಗ ದೇವಸ್ಥಾನ. ನೀವು ಗ್ರೈಂಡರಲ್ಲಿ ಇಡ್ಲಿ ಹಿಟ್ಟು ರುಬ್ಬಿರೋದು ನೋಡಿರ್ಬೋದು, ಮತ್ತು ದೋಸೆ ಹಿಟ್ಟು ರುಬ್ಬಿರೋದು ನೋಡಿರ್ಬೋದು. ಅಂದರೆ ಫಸ್ಟ್ ಟೈಮ್ ಫಾರ್ ಎವರ್ ಇನ್ ಮೈ ಲೈಫ್ ನಾನು ಸಿಮೆಂಟ್ನ ಗ್ರೈಂಡರಲ್ಲಿ ರುಬ್ಬಿರೋದು ನೋಡ್ತಾ ಇದ್ದೀನಿ. ಅದು ನಮ್ಮ ಕುಂಭಕೋಣಮಲ್ಲಿ. ಸ್ನೇಹಿತರೆ, ದಿಸ್ ಪ್ಲೇಸ್ ಡಸಂಟ್ ಹೋಲ್ಡ್ ಎನಿ ಲಾಟ್ ಆಫ್ ಹಿಸ್ಟ್ರಿ ಆರ್ ಮಿಸ್ಟ್ರೀಸ್. ಸೊ ಇಟ್ಸ್ ಜಸ್ಟ್ ಅ ನಾರ್ಮಲ್ ಟೆಂಪಲ್, ಪವರ್ಫುಲ್ ಟೆಂಪಲ್ ಆಫ್ ಶಿವ ಅಂತಲೂ ಹೇಳ್ಬೋದು. ಸೊ ಫೋನ್ ಇಸ್ ನಾಟ್ ಅಲೌಡ್ ಬಿಹಾಂಡ್ ದಿಸ್ ಪಾಯಿಂಟ್, ಯಾಕಂದರೆ ಗರ್ಭಗುಡಿ ಹತ್ರ ಹೋಗ್ತಾ ಇದ್ದೀವಿ. ಸೊ ಅದರಿಂದ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಸ್ನೇಹಿತರೆ. ಬಾಯ್. ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.